ಮಂದಿರ ಏಕೆ ಬೇಡ. ನೀವು ರಾಮ ದೇವರು ಕೊಟ್ಟಿಲ್ಲ. ರಾಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು. ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಇದು ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ರಾಮನ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯರ ಜೊತೆ ಮರಿಕೊಳ್ಬೇಕು. ಅದೇ ವಾಲ್ಮೀಕಿ ರಾಮಾಯಣ ನಾನು ಉಲ್ಲೇಖಪಟ್ಟಿದ್ದೇನೆ ಆ ಹೆಸರುಗಳೆಲ್ಲ. ಆದ್ದರಿಂದ ಇನ್ಯಾರ ಬಂದವನು ಕೇಸ್ ಆಗ್ತೇನೆ ಅಂತ ಏನಾದರೂ ತೋರಿಸ್ಕೊಂಡ್ರೆ ಮೊಟ್ಟ ಮೊದಲು ನನ್ನ ಪುಸ್ತಕ ಓದ್ಕೊಳ್ಳಿ, ವಾಲ್ಮೀಕಿ ರಾಮಾಯಣ ಓದ್ಕೊಳ್ಳಿ. ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಏಕೆ ಬೇಡ ನನ್ನ ಅವನಿಗೆ ದೇವರಿಗೆ ಅಪ್ಪನ ಕೊಡ್ಸೋನಲ್ಲ ಅಂತ ಹೇಳಿದ್ರೆ, ನಿಮ್ಮನ್ನೇನವರು ಅಪ್ಪನ ಕೊಡ್ದ ಮಕ್ಕಳು ಕರೀತಾರೆ. ಅವರು ನೀವು ಶೂದ್ರಗಳೆಲ್ಲ ಹಾಗೆ ಕೊಟ್ಟರು. ಶೂದ್ರ ಮುಕ್ತ ಕಾರ್ಯ ಕ್ರೀಡ ಕ್ರೀಡಮೇವ ದೇವರು ಶೂದ್ರರನ್ನ ಬ್ರಾಹ್ಮಣರ ಸೇವೆ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಈ ಶೂದ್ರರು ಯಾರ್ಯಾರು ಯುದ್ಧ ಮಾಡೋದ್ರೆ ಎದುರ್ಕೊಂಡು ಓಡೋಗ್ತಾರೆ, ಅನ್ನಕ್ಕೆ ಕಟ್ಟಿ ಸೇರ್ಕೊಂಡಿರ್ತಾರೆ, ಚೀಟಕ್ಕೆ ಕಟ್ಟಿ ಸೇರ್ಕೊಂಡಿರ್ತಾರೆ, ಬಾಳೆ ದಂಡ ತೆತ್ತಿರ್ತಾರೆ. ಇವರೆಲ್ಲ ಶೂದ್ರರು ಅಂತ ಹೊರಪಟ್ಟಿದ್ದಾರೆ. ಮನೆಯಲ್ಲೇ ಇರ್ತಕ್ಕಂಥ ಸೇವಕಿ ಇರ್ತಾರ, ಆಳಿಗೆ ಹುಟ್ಟಿದವರು ಯಾರು ಶೂದ್ರರು ಅಂತ. ಇದನ್ನ ನಾವು ಮನುಸ್ಮೃತಿ ತರ್ತೀವಿ, ಮನುಸ್ಮೃತಿ ಜಾರಿ ತರ್ತೀವಿ ಅಂತ ಹೇಳ್ತಾವ್ರೆ. ಹೇಳ್ತಾ ಇದ್ದಾರೆ ತಾನೆ. ನೀವು ಯಾರಾದ್ರೂ ಅದು ವಿರೋಧ